ದಿನದ ಪ್ರಥಮ ಉಪಾಂತ್ಯ ಪಂದ್ಯಕ್ಕಾಗಿ ಇರುವ ತಂಡಗಳು ಅವರವರ ಇಷ್ಟ ದೇವತೆಗಳನ್ನ ಮನದಲ್ಲಿ ನಿಲ್ಲಿಸಿಕೊಂಡು ಇವತ್ತು ದಿನ ಮಧ್ಯಾಹ್ನ ಮತ್ತೆ ಕೂಡ ಸೆಣಸಾಟ ನಡೆಸಲಿಕ್ಕೆ ಇರುವ ತಂಡಗಳು ಭಾಗದಲ್ಲಿ ಕ್ರಿಸ್ಟನ್ ಮೂಲಕವಾಗಿ ಅಂಕದ ಸಂಪಾದನೆಯಲ್ಲಿ ಎಕೆಎಫ್ ಅಡ್ಯಾರ್ 1-0 21 ಅಂಕದ ರನ್ನಿಂಗ್ ಪಾಯಿಂಟ್ ಆಗಿರುತ್ತದೆ. ದಯವಿಟ್ಟು ಸ್ವಯಂ ಸಂಘಟಕರು ಲೈನ್ ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಲು ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳಬೇಕಾಗಿ ವಿನಂತಿ. ಮೋಹನ್ ಸರ್, ಒಂದರ ಸಮ. ಗಣೇಶ್ ಒಂದು ಎರಡರ ಸಮಬಲದ ಹೋರಾಟದೊಂದಿಗೆ ಎಚ್ಚೆತ್ತುಕೊಳ್ಳಬೇಕು. ಇರುವ ತಡಕ್ಕಿಂತ ಮುಟ್ಟಿ ಆ ಭಾಗದಲ್ಲಿ ರಂಜಿತ್ ರವರ ಹೊಡೆತ ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಲು ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳಬೇಕಾಗಿ ವಿನಂತಿ. ಆ ಭಾಗದಲ್ಲಿ ಶಶಾಂಕ ತಡೆಗೋಡೆಯಲ್ಲಿ 4-3 4-3. ಬಿಟ್ಲಾ ದಯವಿಟ್ಟು ಲೈನ್ ಸರ್ಕಾರ ಮುಖ್ಯಮಂತ್ರಿ 5-3 5-3. ಎರಡು ಅಂಕದ ಸ್ಪಷ್ಟ ಮುನ್ನಡೆದಿಗೆ. ಆ ಭಾಗದಲ್ಲಿ ಜಾನ್ ನ ಹೊಡೆತಕ್ಕೂ ತಡೆಗೋಡೆಯಲ್ಲಿ ಬಿರುಕು. 4-5 4-5. ಬೆನ್ನಟ್ಟಿ ಬರ್ತಾ ಇದೆ SKYC ಬಟ್ಟೆ. ಕಳೆದ ಬಾರಿ ಪಿರ್ನಿಯಲ್ಲಿ ನಡೆದಂತ ಗ್ರಾಮ ಮಟ್ಟದ ಪಂದ್ಯಕೂಟದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದ ತಂಡ ಎಕೆಎಫ್ ಅಡ್ಯಾರ್. ಆ ಭಾಗದಲ್ಲಿ ಜೀತು ಉದಯ ಆಟಗಾರರಾಗಿ ಗುರುತಿಸಿಕೊಳ್ಳುತ್ತಿರುವಂತಹ ಜೀತು 6-4. ಗೆದ್ದರೆ ಫೈನಲ್ಗೆ, ಸೋತರೆ ತೃತೀಯ ಅಥವಾ ಚತುರ್ಥ. ಮತ್ತೆ ಸೇವೆಯಲ್ಲಿ ಜೀತು 6-4. ಆ ಭಾಗದಲ್ಲಿ ಜಾಲಿಯ ಸ್ಪರ್ಶವನ್ನ ಕಂಡುಕೊಂಡಿರುವಂತಹ ಕ್ರಿಸ್ಟನ್ 5-6. ಆ ಭಾಗದಲ್ಲಿ ಮತ್ತೊಮ್ಮೆ ಸೇವೆಯಲ್ಲಿ ಆನಂದ. ಆ ಭಾಗದಲ್ಲಿ ಗುಬ್ಬಚ್ಚ ಮೇಲೆ ರಣಾತು 7-5 7-5. ಸತತ 3ನೇ ತಡೆಗೋಡೆಯಲ್ಲಿ ಬಿರುಕನ್ನು ಕಂಡುಕೊಂಡಿರುವಂತಹ ಜಾನ್ ರವರ ಹೊಡೆತ 6-7 6-7 6-7
ಭಾಗದಲ್ಲಿ ಮನೀಶ್ ಅವರ ವೈಫಲ್ಯತೆ 8-6 ಮುಂದಿನ ಪಂದ್ಯಕ್ಕಾಗಿ ಫ್ರೆಂಡ್ಸ್ ಚಂದುಕಲ ವಿರುದ್ಧವಾಗಿ ಮೊಹಮ್ಮದ್ ಕನ್ಯಾನ ತಂಡದ ಶೀಘ್ರಗತಿಯಲ್ಲಿ ಸಿದ್ಧತೆಯಲ್ಲಿರಬೇಕಾಗಿ ವಿನಂತಿ. 7-8 ವಿನಂತಿ ಬರುತ್ತಿರುವಂತಹ ಪಟ್ಟೆ ತಂಡ. ಮತ್ತೊಮ್ಮೆ ವಂಚಿಸಲುವಾಗಿ ಸ್ವಯಂ ಅಪರಾಧ. 8-8 ಸಮ. 8-8 ಭಾಗದಲ್ಲಿ ಸರ್ವಿಸ್ ನಲ್ಲಿ ವೈಫಲ್ಯತೆ. 9-8 ಪದೇ ಪದೇ ತಪ್ಪು ಮಾಡುತ್ತಿರುವಂತಹ ಯುವ ತಂಡದ ಆಟಗಾರರು. 9-8 21 ಅಂಕದ ರನ್ನಿಂಗ್ ಪಾಯಿಂಟ್ ಆಗಿರುತ್ತದೆ, ಗಮನಿಸಿಕೊಳ್ಳಿ. ಇದು ಜಾಂಬೆ ಸತತವಾಗಿ ಯಶಸ್ಸಿನಂತ ಮುನ್ನುಗ್ಗುತ್ತಿರುವಂತಹ ಜೀತು. 10-8 ಚುತ್ತಮಾರ್ಗಕ್ಕಾಗಿ ಒಂದಕದ ಬೇಡಿಕೆ ಇಟ್ಟಿರುವಂತಹ AKF ಅಡ್ಯ. ಜೀತೂರವರ ಹೊಡೆತದಲ್ಲಿ ವೈಫಲ್ಯತೆ. ಮಿತ್ರ ಹೊಡೆತ. 9-10 ಸಮಬಲಕ್ಕಾಗಿ ಒಂದಕದ ಬೇಡಿಕೆ ಆ ಭಾಗದಲ್ಲಿ. ಈ ಭಾಗದಲ್ಲಿ ಪ್ರಥಮಾರ್ಧಕ್ಕಾಗಿ ಒಂದಕದ ಬೇಡಿಕೆ. 9-10 ಇದು ಜಾಮೆ. 11-9 ಮೂಲಕವಾಗಿ ಕೋಚ್ ಚೇಂಜ್ ಅನ್ನತಕ್ಕಂಥ ತೀರ್ಪು ರವಾನೆ ಆಗ್ತಾ ಇದೆ. ಇದು ಜಾಮೆ ಬಲಿಷ್ಠ ಹೊಡೆತವೇ ಬೇಕೆಂದಿಲ್ಲ. ತಟ್ಟಿ ಮುಟ್ಟಿ ಆಡೋ ಮೂಲಕವಾಗಿ ಅಂಕವನ್ನು ಸಂಪಾದಿಸಿ ಕೊಳ್ಳಬಹುದು ಎಂದು ತೋರ್ಪಡಿಸಿಕೊಳ್ಳುತ್ತಿರುವಂತಹ SKYC ಪಟ್ಟೆಪುತ್ತೂರು. 10-11 11 ಸಮಬಲದೊಂದಿಗೆ ಎಚ್ಚೆತ್ತುಕೊಳ್ಳುತ್ತಿರುವಂತಹ SKYC ಪಟ್ಟೆ ಗೆದ್ದರೆ ನೇರವಾಗಿ ಫೈನಲ್ ಹಂತಕ್ಕಾಗಿ, ಸೋತರೆ ತೃತೀಯ ಅಥವಾ ಚತುರ್ಥ. ಆ ಭಾಗದಲ್ಲಿ ತಪ್ಪಾಗಿದೆ. 12-11 ಪ್ರಥಮ ತುರ್ತು ವಿರಾಮನ ಕರೆಸಿಕೊಳ್ಳುತ್ತಿರುವಂತಹ ಮೊಬೈಲ್ ತೆಪ್ಪುಲೆ ತಾರೇದ ತೆಪ್ಪುಲೆ. ಲೀಡ್ಸ್ 12-12 ಸಮ. ಲೀಡ್ಸ್ ಮುಂದಿನ ಪಂದ್ಯಕ್ಕಾಗಿ ಫ್ರೆಂಡ್ಸ್ ಚಂದುಕಲ ವಿರುದ್ಧವಾಗಿ ಮೊಹಮ್ಮದ್ ಕನ್ಯಾನ ತಂಡ ಸಿದ್ಧತೆಯಲ್ಲಿರಬೇಕು. 13-12 ಮತ್ತೆ ಮುನ್ನಡೆಯತ್ತ AKF ಅಡ್ಯಾರ್ ಕಟ್ಟೆ ಫ್ರೆಂಡ್ಸ್ ಅಡ್ಯಾರ್ ಸುಪ್ರಭಾತ ಕನ್ಸ್ಟ್ರಕ್ಷನ್ಸ್ ಸುರತ್ಕಲ್ ಇವರ ಮಾಲೀಕತ್ವದ ಬಲಿಷ್ಠ ತಂಡ. ಜಾನ್ ರ ಹೊಡೆತದಲ್ಲಿ ತಡೆಗೋಡೆ ಬಿರುಕು. ಸತತ ಯಶಸ್ಸನ್ನ ಗಿಟ್ಟಿಸಿಕೊಂಡಂತ ಜಾನ್ ಬನೆಗರ್ ಡಾನ್ ಆ ಭಾಗದಲ್ಲಿ 13 ಸ್ಕೋರ್ ಬೋರ್ಡ್ ಶೋಸ್ ಆಫ್ ಫಾರ್ 13. ಇದು ಜಾನ್ವಿ ನೆಗೆದವನೊಬ್ಬ ಜಿಗಿದವನೊಬ್ಬ ಹೊಡೆದವನು ಮತ್ತೊಬ್ಬ. 14-13 14-13 ಮತ್ತೊಮ್ಮೆ ಜಾನ್ರ ಮೂಲಕವಾಗಿ 14-14 ಸಮಬಲದೊಂದಿಗೆ
ಸೆಣಸಾಟ ನಡೆಸುತ್ತಿರುವಂತಹ ಇರುವ ತಂಡಗಳು 14-14 21 ಅಂಕದ ರನ್ನಿಂಗ್ ಪಾಯಿಂಟ್. 15-14 15-14. ಓಲಿ ಓಲ್ ಮಾರೆ ಔಟ್ ಉಂಟು ಕೊಡ್ತು ಅಂಪೈರ್ ಹೆಚ್ಚಿಲ್ಲ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಆ ಭಾಗದಲ್ಲಿ ಹೊಡೆತದಲ್ಲಿ ವೈಫಲ್ಯತೆ 15-14. ಒಂದು ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಸಾಗಿ ಬರುತ್ತಿರುವಂತಹ ಅಡ್ಯಾರ್ಕಟ್ಟೆ ಫ್ರೆಂಡ್ಸ್ 15-14 15-14. ಮತ್ತೆ ಸೀರೆಯಲ್ಲಿ ಜೀತು ಆ ಭಾಗದಲ್ಲಿ ಜಾನ್ನ ಹೊಡೆತಕ್ಕೆ ಆ ಭಾಗದಲ್ಲಿ ನೀರಸ ಪ್ರತಿಕ್ರಿಯೆ 15-15ರ ಸಮಬಲದೊಂದಿಗೆ ಮತ್ತೆ ಸರ್ವಿಸ್ ವಿಭಾಗದಲ್ಲಿ ಆನಂದ ಆ ಭಾಗದಲ್ಲಿ ನಮ್ಮಲ್ಲೂ ಕೂಡ ಬಲಿಷ್ಠ ಒಟ್ಟುಗಾರಿದ್ದಾರೆ ಎಂದು ತೋರ್ಪಡಿಸಿಕೊಳ್ಳುತ್ತಿರುವಂತಹ ಅಡ್ಯಾರ್ ತಂಡ 16 ಆಟಗೊಳ್ಳುತ್ತಿರುವಂತಹ ಈ ಒಂದು ಪಂದ್ಯ 16-15. ಆ ಭಾಗದಲ್ಲಿ ಬಲಿಷ್ಠ ಮೂಲಕವಾಗಿ ಅಡ್ಡರಲ್ಲಿ ಖಾಲಿ ಜಾಗದ ಭರ್ತಿಯೊಂದಿಗೆ 16-16 ಎಚ್ಚೆತ್ತುಕೊಳ್ಳಬೇಕಿದೆ ಇರುವ ತಂಡಗಳು 16 each. ಇದು ಜಾಮೆ ಆ ಭಾಗದಲ್ಲಿ ಜೀತು 17-16 17-16 17-16. ಗೆದ್ದರೆ ಪ್ರಥಮ ಅಥವಾ ದ್ವಿತೀಯ, ಸೋತರೆ ಚತುರ್ಥ ಅಥವಾ ತೃತೀಯ. ಜಾನ್ನ ಹೊಡೆತದಲ್ಲಿ ವೈಫಲ್ಯತೆ 18-16 18-16.